ರಾಜ್ಯದಲ್ಲಿ ಚುನಾವಣಾ ಕಣ ರಂಗೇರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಭರ್ಜರಿಯಾಗಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಅಭ್ಯರ್ಥಿಯೊಬ್ಬರಿಗೆ ಅಭಿಮಾನಿ 25,000 ಹಣ ಕೊಟ್ಟ. ಶಿವರಾಜ್ ಕುಮಾರ್ ವಿರುದ್ಧ ಇದರ ಬಗ್ಗೆ ಬಿಜೆಪಿ ದೂರು ಕೂಡ ಕೊಡ್ತು. ರಾಜಕೀಯನ ನೋಡಿ, ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದ ಕಾಂಗ್ರೆಸ್ ಅಭ್ಯರ್ಥಿ 25,000 ಕೊಟ್ಟದ್ದು ಯಾರಿಗೆ, ಏನಾಯ್ತದು, ಅದರ ಬಗ್ಗೆ ಹೇಳ್ತೀನಿ. ಕಂಪ್ಲೀಟ್ ರಿಪೋರ್ಟ್ ನೋಡಿ. ಬಾಗಲಕೋಟೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಮಗಳು ಸಂಯುಕ್ತ ಪಾಟೀಲ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಆದ್ರೆ ನಾನೇ ಅಭ್ಯರ್ಥಿ ಅಂತ ಬೀಗುತ್ತಿದ್ದ ವೀಣಾ ಕಾಶಪ್ಪನವರ್ ಅಭಿಮಾನಿಗಳ ಜೊತೆ ಸಭೆ ಮಾಡಿದ್ರು. ಯಾವಾಗ ಮೇಡಂ ಬಂದ್ರೋ ಬೆಂಬಲಿಗರು ಗಳಗಳನ್ನೇ ಅದ್ರು. ಎಲ್ಲ ಜನರ ಒತ್ತಾಯ ಆಗಿತ್ತು. ಇವತ್ತು ನಾನು ಚುನಾವಣೆ ನಿಂದಿರಬೇಕು ಅಂತೇಳಿ ಆ ಮನೆ ಮಗಳ ಪ್ರೀತಿಯನ್ನು ಜಿಲ್ಲೆ ಜನರು ನನಗೆ ನೀಡಿದ್ರು. ಇವತ್ತು ಇಡೀ ಜಿಲ್ಲೆಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಪರ ಜಿಲ್ಲೆಯಾದ ಅಭ್ಯರ್ಥಿಯನ್ನು ತಗೊಂಡ್ಬಂದು ಇಲ್ಲಿ ನಿಲ್ಲಿಸ್ತಾರೆ ಅಂದರೆ ಜಿಲ್ಲೆಯಲ್ಲಿ ಯಾರು ಸಮರ್ಥರಿಲ್ಲ ಅಂತ ನಾವು ಒಪ್ಕೊಂಡಂಗಲ್ಲ. ವೀಣಾ ಕಾಶಪ್ಪನವರ್ ನಿಗಿ ಕೆಂಡವಾಗಿದ್ರೆ ಆ ಕಡೆ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಎಲ್ಲರ ವಿಶ್ವಾಸ ಗಳಿಸ್ತೇನೆ ಅಂತಿದ್ದಾರೆ. ಎಲ್ಲವನ್ನೂ ಒಗ್ಗೂಡಿಸುವಂತಹ ನೀತಿನೇ ರಾಜನೀತಿ. ಸೊ ಅದಕ್ಕೆ ನನಗೆ ನಂಬಿಕೆ ಇದೆ. ವೀಣಾಕಾನು ನಮ್ಮ ಅಕ್ಕ ಇದ್ದಂಗೆ. ಅವ್ರು ಡೆಫಿನೆಟ್ಲಿ ಪಕ್ಷದ ಒಂದು ವರಿಷ್ಠರ ಜೊತೆ ಮಾತಾಡಿಕೊಂಡು ಅವ್ರಿಗೇನೇ ಬೇಸರ ಇದ್ರೂ ಕೂಡ ಅದನ್ನು ಬಿಟ್ಟು ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ, ಅವರಷ್ಟೇ ಅಂತ ಅಲ್ಲ, ನಾನು ಮತ್ತು ನಮ್ಮ ಇನ್ನೂ ಇರುವಂತಹ ನಮ್ಮ ಸೀನಿಯರ್ ನಾಯಕರಾಗಿರುವಂಥ ಅಜಯ್ ಸರ್ನಾಯಕ್ ಸರ್ ಅವರು ಹಾಗೂ ಅದರ ಜೊತೆ ಆಗಿರುವಂಥ ನಮ್ಮ ಎಲ್ಲ ಶಾಸಕರು ಎಲ್ಲರೂ ಒಟ್ಟಿಗೆ ಕೆಲಸಗಳನ್ನು ಮಾಡಿ. ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಫುಲ್ ಜೋಶ್ನಲ್ಲಿದ್ರು. ಪ್ರತಾಪ್ ಸಿಂಹ 10 ವರ್ಷ ಸಂಸದರಾಗಿದ್ರು. ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ಹಿಟ್ ವಿಕೆಟ್ ಆಗೋದ್ರು ಅಂತ ವ್ಯಂಗ್ಯವಾಡಿದ್ರು. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಅಂತ ತಲೆಯಲ್ಲಿಟ್ಕೊಂಡು ಕಳೆದ 1.5-2 ವರ್ಷದಿಂದ ನಿರಂತರವಾಗಿ ನಾನು ಕೆಲಸ ಮಾಡಿಕೊಂಡು ನಮ್ಮ ಮುಖಂಡರುಗಳನ್ನು, ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮತ್ತು DK ಶಿವಕುಮಾರ್ ಅವ್ರನ್ನ ನಾನು ಅವ್ರನ್ನ ಮನವಿ ಮಾಡಿಕೊಂಡು ದಯಮಾಡಿ ನನಗೆ ಟಿಕೆಟ್ ಕೊಡಿ ಸರ್, ಅವ್ರ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ, ಅವರ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ ನಾನು ಸೂಕ್ತ ಅಭ್ಯರ್ಥಿ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಅಂತ ನಾನು ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಪಟ್ಟಿಡಿದು ಟಿಕೆಟ್ ತಗೊಂಬರುವಂಥ ಕೆಲಸವನ್ನು ಮಾಡಿದೆ. ಆದರೆ ಪ್ರತಾಪ್ ಸಿಂಹ ಅವರು ಹಿಟ್ ವಿಕೆಟ್ ಔಟ್ ಆಗೋದ್ರಲ್ಲ. ಉಡುಪಿ ಚಿಕ್ಕಮಗಳೂರಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಭರ್ಜರಿ ಪ್ರಚಾರ ಮಾಡಿದ್ರು. ಆಗ ಚುರುಮುರಿ ವ್ಯಾಪಾರಿ ಲೋಕೇಶ್ ಅನ್ನೋರು ಚುನಾವಣಾ ಠೇವಣಿಗೆಂದೇ 25,000 ಹಣ ನೀಡಿದ್ರು. ನಟ ಶಿವರಾಜ್ ಕುಮಾರ್ ವಿರುದ್ಧ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ನೀಡಿದೆ. ಶಿವಣ್ಣ ಸಿನಿಮಾ ಪ್ರಸಾರ ಮಾಡದಂತೆ ಮನವಿ ಮಾಡಿದೆ. ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿ ಗೀತಾರವರ ಪತಿ ಶಿವರಾಜ್ ಕುಮಾರ್ ಸಕ್ರಿಯರಾಗಿ ಪ್ರಚಾರ ಮಾಡ್ತಿದ್ದಾರೆ. ಆದ್ದರಿಂದ ಬಿಜೆಪಿ ದೂರು ನೀಡಿದೆ.